ಇನ್ನು ಮುಂದೆ ಕೆರಿಯರ್ ಆಪ್ಷನ್ಸ್ ಇದಾವೆ ಅಂತಕ್ಕಂಥದ್ರ ಬಗ್ಗೆ ಕೂಡ ತಿಳುವಳಿಕೆ ಕೊಡ್ತಕ್ಕಂಥದ್ದು ಬಹಳ ಮುಖ್ಯ. ಬಹುಶಃ ತಾವು ಪತ್ರಿಕೋದ್ಯಮದಲ್ಲಿ ನಾನು ಒಂದು ಸಲಹೆಯನ್ನು ಕೊಡ್ತೇನೆ. ಬಹುಶಃ ಬಹಳಷ್ಟು ಜನ ಅಂಕಣಗಳನ್ನು ಬರಿತಾ ಇರ್ತಾರೆ, ಅದು ಇದು ಬರಿತಾ ಇರ್ತಾರೆ. ಆದರೆ ಬಹುಶಃ ನೀವು ಒಂದು ಅದಕ್ಕೆ ಪ್ರತ್ಯೇಕವಾಗಿ ಬಹುಶಃ ನನಗನ್ಸುತ್ತೆ ಡೆಕ್ಕನ್ ಹೆರಾಲ್ಡ್ ಅಂತ ಕಾಣುತ್ತೆ, ಯಾವುದೋ ಒಂದು ಇದರಲ್ಲಿ ನಾನು ಕಾರ್ಯಕ್ರಮಕ್ಕೆ ಹೋಗಿದ್ದೆ. ಕೆರಿಯರ್ ಗೈಡೆನ್ಸ್ ಬಗ್ಗೆ ಅವರು ಒಂದು ಪ್ರತ್ಯೇಕವಾಗಿ ಒಂದು ಮಾಸಿಕನ ಅಥವಾ ಒಂದು ಸಂಚಿಕೆಯನ್ನ ಅವರು ಬಿಡುಗಡೆ ಮಾಡ್ತಾರೆ. ಬಹುಶಃ ಇವತ್ತು ಪ್ರಪಂಚದಲ್ಲಿ ಆಗ್ತಾ ಇರ್ತಕ್ಕಂಥ ಆಗುಗಳ ಬಗ್ಗೆ ತಾವು ಒಂದು ಪೋರ್ಷನ್ ಅನ್ನ ಒಂದು ಸ್ವಲ್ಪ ಒಂದು ಭಾಗವನ್ನ ಮೀಸಲಾಗಿಟ್ಟು ಆಗಾಗ ನೀವು ಅದನ್ನ ಮಕ್ಕಳಿಗೆ ತಿಳುವಳಿಕೆ ಕೊಡ್ತಕ್ಕಂಥ ಕೆಲಸವನ್ನ ಮಾಡಿದಾಗ ಬರೀ ಪತ್ರಿಕೋದ್ಯಮದ ಸ್ನೇಹಿತರ ಮಕ್ಕಳ ಒಬ್ಬರಿಗೆ ಅಲ್ಲ, ಸಮಾಜದಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬರು ಯಾರು ಆ ಪತ್ರಿಕೆಗಳನ್ನ ಓದ್ತಾರೆ ಅವ್ರಿಗೆಲ್ರಿಗೂ ಮಾಹಿತಿ ಸಿಗುವಂಥದ್ದಾಗ್ತದೆ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಏನು ಇವತ್ತು ಬಹಳ ಯಶಸ್ವಿಯಾಗಿ ಇವತ್ತು ತಮ್ಮ ಏನು ಯಾವ್ಯಾವ ಕ್ಲಾಸ್ನಲ್ಲಿ ಅಥವಾ ಯಾವ್ಯಾವ ವಿಭಾಗಗಳಲ್ಲಿ ತಾವೆಲ್ಲರೂ ಒಳ್ಳೆ ರೀತಿಯಲ್ಲಿ ತಮ್ಮ ಸಾಧನೆಯನ್ನ ಮಾಡಿದಿರ. ಮತ್ತೊಮ್ಮೆ ಎಲ್ಲ ವಿದ್ಯಾರ್ಥಿನಿಯರಿಗೆ ನಾನು ಹೃದಯಪೂರ್ವಕವಾದಂತಹ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೇನೆ. ಮತ್ತು ವಿಶೇಷವಾಗಿ ಎಲ್ಲ ನಮ್ಮ ಸ್ನೇಹಿತರು, ನಮ್ಮ ಜಿಲ್ಲಾ ಪತ್ರಕರ್ತರ ಸಂಘದ ಎಲ್ಲ ಗೌರವಾನ್ವಿತ ಸ್ನೇಹಿತರಿಗೆ, ಸದಸ್ಯರಿಗೆ ಮತ್ತು ವಿಶೇಷವಾಗಿ ನಮ್ಮ ರಾಜ್ಯದ ಅಧ್ಯಕ್ಷರಾಗಿರ್ತಕ್ಕಂಥ ಶಿವಾನಂದ್ ಅವರಿಗೆ. ಯಾಕಂದ್ರೆ ಇವತ್ತು ನಾನು ಕೇಳಿದೆ ಎಲ್ಲಿಂದ ಬಂದಿದ್ದಾರೆ ಜನ, ಯಾವ್ಯಾವ ಭಾಗದಿಂದ ಬಂದಿದ್ದಾರೆ ಪತ್ರಕರ್ತರ ಸ್ನೇಹಿತರು ಅಂತೇಳಿ. ರಾಜ್ಯದ ಬೀದರ್ನಿಂದ ಹಿಡಿದು ಎಲ್ಲಾ ಕೋಲಾರವರೆಗೂ ಇವತ್ತು ಎಲ್ಲಾ ರಾಜ್ಯಗಳಿಂದ ಬಂದಿದ್ದಾರೆ ಅಂತಕ್ಕಂಥ ಮಾತನ್ನ ಹೇಳಿದ್ರು. ಬಹುಶಃ ರಾಜ್ಯದ ನಾನಾ ಭಾಗಗಳಿಂದ ಬಂದಿರತಕ್ಕಂಥವ್ರಿಗೆ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ತಮಗೆ ಸ್ವಾಗತ. ಚಿಕ್ಕಬಳ್ಳಾಪುರ ಜಿಲ್ಲೆ ಬೆಂಗಳೂರಿಗೆ ಸಮೀಪವಾಗಿದ್ರು ನಮ್ಮದೇ ಆದಂತಹ ಸಮಸ್ಯೆಗಳಿದಾವೆ. ಇಡೀ ರಾಜ್ಯ, ಇಡೀ ದೇಶಕ್ಕೆ ನಾವು ಹಣ್ಣು ಹಂಪಲು ಹೂವು, ನಾವು ಬಹುಶಃ ಇಡೀ ರಾಜ್ಯದಲ್ಲೇ ಯಾವುದೇ ಜಿಲ್ಲೆಯಲ್ಲಿ ನಮ್ಮಲ್ಲಿರ್ತಕ್ಕಂಥ ರೈತರ, ಪ್ರಗತಿಪರ ರೈತರು ನಾವು ಬೆಳೀತಕ್ಕಂಥ ಏನು ಅದು ಆರ್ಟಿಕಲ್ಚರಲ್ ಕ್ರಾಪ್ಸ್ ಇರ್ಬೋದು, ಅಗ್ರಿಕಲ್ಚರಲ್ ಕ್ರಾಪ್ಸ್ ಇರ್ಬೋದು, ಬಹುಶಃ ಇಷ್ಟು ವೈವಿಧ್ಯಮಯವಾಗಿರ್ತಕ್ಕಂಥ ಒಂದು ಬದುಕನ್ನ ರೈತರು ಇಲ್ಲಿ ಕಟ್ಕೊಡ್ತಾರೆ ಅಂತಕ್ಕಂಥದ್ದು ನೀವು ಯಾರು ಊಹಿಸ್ಲಿಕ್ಕೆ ಸಾಧ್ಯ ಇಲ್ಲ. ಕೇವಲ ಕೆಲವು ಜಿಲ್ಲೆಗಳಲ್ಲಿ ಸೀಮಿತವಾಗಿ 2-3 ಬಗೆಯಾದಂತಹ ಒಂದು ಬೆಳೆಗಳ ಅಥವಾ ಬೆಳೀತಕ್ಕಂಥದ್ದು ಆಗಿದೆ. ಆದರೆ ನಮ್ಮ ಜಿಲ್ಲೆಯಲ್ಲಿ ಬಹುಶಃ ನೀವು ನಿರೀಕ್ಷೆಗೆ ಮೀರಿ ನೀವು ಯಾರು ಊಹಿಸ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಒಂದು ನಾವು ಪ್ರಯತ್ನಗಳನ್ನ ನಮ್ಮ ಭಾಗದ ರೈತರು ಮಾಡ್ತಾರೆ. ಎಲ್ಲರನ್ನೂ ಇಟ್ಕೊಂಡು ಒಳ್ಳೆ ಕೆಲಸ ಮಕ್ಕಳಿಗೆ ನೀವು ಪ್ರತಿಭೆ ಕೊಟ್ಟಿರುವಂತದ್ದು ಎಲ್ಲ ನನಗಂತೂ ಬಹಳ ಸಂತೋಷ ಆಗಿದೆ. ಈ ಕೆಲಸ ಮುಂದುವರೆಗೆ ಏನು ಸಹಕಾರ ಬೇಕು, ಯಾವಾಗ ಬೇಕು ನಾವು ನಿಮ್ಮ ಜೊತೆಗೆ ಸದಾ ಇದ್ದೀವಿ ಅನ್ನುವಂಥ ಮಾತನ್ನು ಸಂದರ್ಭದಲ್ಲಿ ನಮ್ಮ ಡಾಕ್ಟರ್ ಸುಧಾಕರ್ ಬಂದಿದ್ದಾರೆ. ಒಬ್ಬ ಚಿಂತನಾಶೀಲವಾಗಿರುವಂಥ ಒಬ್ಬ ರಾಜಕಾರಣಿ, ಪ್ರಗತಿ ಕೂಡ ಚಿಂತನೆ ಇರುವಂಥ ಒಬ್ಬ ರಾಜಕಾರಣಿ. ಅವರು ಈ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಮಂತ್ರಿಗಳಾದ ಮೇಲೆ ಇಲ್ಲಿ ಅಭಿವೃದ್ಧಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಆಗಿದೆ. ಮತ್ತು ನಾವು ಮಾತನಾಡಬಾರ್ದು, ನಮ್ಮ ಕೆಲಸಗಳು ಮಾತನಾಡಬೇಕು ಅನ್ನುವಂಥದ್ದು ಅವ್ರು ಮಾಡಿರುವಂತಹ ಕೆಲಸಗಳೇ ಅದಕ್ಕೆ ಸಾಕ್ಷಿ. ಒಂದು ಮೆಡಿಕಲ್ ಕಾಲೇಜಿಂದ ಹಿಡಿದು ನೀರಾವರಿಗೆ ಅವರು ತೆಗೆದುಕೊಂಡಿರುವಂತಹ ಶ್ರಮ ಮತ್ತು ಈ ಕನ್ನಡ ಭವನ ಕಟ್ಟೋದಕ್ಕೆ ಅವ್ರು ನಿಜವಾಗ್ಲೂ ಕೂಡ ಅವ್ರು ಪಟ್ಟಿರುವ ಶ್ರಮ ಅವ್ರು ಪೂರ್ತಿ ಮಾಡಿದ್ರು. ಈ ಸುಧಾಕರ್ ಪೂರ್ತಿ ಮಾಡಿದ್ರು, ಇನ್ನೊಂದು ಸುಧಾಕರ್ ಉದ್ಘಾಟನೆ ಮಾಡಿದ್ರು. ಅಧಿಕಾರ ಏನಿದೆ ಅಂದ್ರೆ ಸುಧಾಕರ್ ಹೆಸರಂತೂ ಬಂದಿದೆ, ಆದ್ರೆ ಜನರಿಗೆ ಗೊತ್ತಿದೆ ಯಾರು ಕೆಲಸ ಮಾಡಿದ್ದಾರೆ ಅಂತ. ಒಳ್ಳೆ ಕೆಲಸವನ್ನು ಅವರು ಮಾಡಿದ್ದಾರೆ. ಈಗ ಲೋಕಸಭೆಯಲ್ಲಿ ಬಹಳ ಚುರುಕಾಗಿ ಕೆಲಸ ಮಾಡ್ತಾರೆ. ನಮ್ಮ ಸಮಸ್ಯೆ ಏನಾಗಿದೆ ಅಂತಂದ್ರೆ ಇಂಥ ಹೆಂಗ ಲೋಕಸಭಾ ಸದಸ್ಯತೆಗೆ ನಾವು ಪೈಪೋಟಿ ಮಾಡುವಂತ ಪರಿಸ್ಥಿತಿ ನಮಗೆ. ನಾವು ಲೆವೆಲ್ಗೆ ಬಂದಿದ್ದೀವಿ, ನಾವು ತಕ್ಕ ಮಟ್ಟಿಗೆ ಏನ್ ಬೇಕು ಮಾತಾಡ್ತೀವಿ, ಎಲ್ಲ ಮಾಡ್ತೀವಿ. ಅದು ಪಟ ಹೋಗ್ತಾರೆ, ಅಲ್ಲಿ ಹಾಕ್ತಾರೆ, ಅಣ್ಣ ನಂಗೆ ಇದು ಬಂದಿದೆ, ಇದು ಮಾತಾಡ್ತೀನಿ, ಅದು ಮಾತಾಡ್ತೀನಿ ಅಂತಾರೆ. ಏನಪ್ಪ ನೀವು ಫಸ್ಟ್ ಟೈಮ್ MP, ನಾನು ಫಸ್ಟ್ ಟೈಮ್ MP, ನಾನು ಹಳೆ ರಾಜಕಾರಣಿ, ನೀವು ಹೊಸ ರಾಜಕಾರಣಿ. ಅದು ಹಿಂಗೆ ಇಷ್ಟು ಫಾಸ್ಟ್ ಕೆಲಸ ಮಾಡಿದ್ರೆ ನೀವು ಮಾಡೋ ಫಾಸ್ಟ್ ಕೆಲಸ ಮಾಡಿ ಒಳ್ಳೇದು. ಅದು ನಿನ್ನ ಜೊತೆ ನನ್ನ ಕೈಬಿಟ್ಟು ಹಚ್ಬೇಡ ಅಂತ ಹೇಳ್ತೀನಿ. ಒಂದು ರೀತಿಯಲ್ಲಿ ಅವರೆಲ್ಲ ಈಗ ಹೆಂಗ ಜನ ಬರುವಂತ ಕಾಲ ಏನಂತಿಲ್ಲ, ಜಂಜಿ ಇದು ಹೊಸ ಸುರಾಗಿದೆ, ಈಗ ಜಂಜಿ. ಈಗ ಅವ್ರ ಕಾಲ ಬಂದಿದೆ ಈಗ. ಹಿಂಗಾಗಿ ಈ ಪತ್ರಕರ್ತರು ಜಂಜಿ ಬರ್ತಾರೆ ಇನ್ನೊಂದು ಸ್ವಲ್ಪ ದಿವಸಕ್ಕೆ. ಯಾರೇ ಬಂದಿದ್ದಾರೆ, ಇನ್ನೊಂದು ಸ್ವಲ್ಪ ದಿವಸಕ್ಕೆ ಪತ್ರಕರ್ತರಲ್ಲೂ ಕೂಡ ಜಂಜಿ ಬರ್ತದೆ. ಎಲ್ಲರೂ ಕೂಡ ಎರಡು ಬದಲಾವಣೆಗೆ ನಾವೆಲ್ಲರೂ ತಯಾರಾಗಬೇಕು.
ಒಂದು AI, ಇನ್ನೊಂದು ಜಂಜಿ. ಒಂದು AI, ಇನ್ನೊಂದು ಜಂಜಿ, ಎರಡಕ್ಕೂ ನಾವು ಬದಲಾವಣೆಗೆ ತಯಾರಾಗಿಲ್ಲ ಅಂದ್ರೆ ಭವಿಷ್ಯ ನಮ್ದಲ್ಲ. ಒಬ್ಬ ರಾಜಕಾರಣಿ ಚಿಂತನೆ ಚುನಾವಣೆ ಮೇಲೆ ಇರ್ತದೆ, ಒಬ್ಬ ಮುತ್ಸದ್ದಿ ಚಿಂತನೆ ಮುಂದಿನ ಜನಾಂಗದ ಮೇಲೆ ಇರ್ತದೆ. ಮುಂದಿನ ಜನಾಂಗಕ್ಕೋಸ್ಕರ ನಾವೆಲ್ಲರೂ ಕೂಡ ಕೆಲಸ ಮಾಡೋಣ. ಎಲ್ಲರಿಗೂ ಒಳ್ಳೆಯದಾಗಲಿ. ಚಿಕ್ಕಬಳ್ಳಾಪುರ ನಿರಂತರ ಸುದ್ದಿಗಾಗಿ ಪಾಲಾರ್ ಪತ್ರಿಕೆ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ.